ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವೀಡಿಯೋದಲ್ಲಿ ಈ ಶಾವಿಗೆ ಇದು ಒತ್ತೋದು ಸಂಡಿಗೆ ಮಾಡೋದು ತೋರಿಸ್ತಾ ಇದ್ದೀನಿ. ನಾನು ಲಾಸ್ಟ್ ವೀಡಿಯೋದಲ್ಲಿ ಗಂಜಿ ಸಂಡಿಗೆ ತೋರಿಸಿದ್ನಲ್ವ, ಇದು ಒತ್ತೋ ಸಂಡಿಗೆ. ಇದು ಅದಕ್ಕಿಂತ ಈಸಿಯಾಗಿ ಮಾಡ್ಕೋಬೋದು. ಇದು ನೋಡಿ, ಈ ಥರ ಬಿಸಿಲಲ್ಲಿ ಒಂದು ಸರಿ ಮಾಡಿ ಇಟ್ಕೊಂಡ್ರೆ ನಾವು ವರ್ಷ ಪೂರ್ತಿ ಟೆನ್ಷನ್ನೇ ಇರಲ್ಲ. ಎಷ್ಟು ಚೆನ್ನಾಗಾಗುತ್ತೆ, ಫುಲ್ಲು ಅಂದರೆ ಸ್ಮೂತಾಗೂ ಬರುತ್ತೆ, ಚೆನ್ನಾಗಾಗುತ್ತೆ. ಇದು ಈ ಬಿಸಿಲಲ್ಲಿ ಒಂದು ಸರಿ ಮಾಡಿಟ್ಕೊಂಡ್ಬಿಟ್ರೆ ವರ್ಷ ಪೂರ್ತಿ ಆಗುತ್ತೆ ನಮಗೆ. ಒಂದು ದಿನ ಮಾಡಿಕೊಂಡ್ರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಹರಳ್ಕೊಳ್ತಾ ಇದೆ, ಫುಲ್ಲು ಸ್ಮೂತಾಗಿ ಬಂದಿದೆ. ಆಮೇಲೆ ಟೇಸ್ಟ್ ಅಂತೂ ಸೂಪರಾಗಿ ಬಂದಿದೆ. ಬನ್ನಿ ಹಾಗಿದ್ರೆ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ. ನೋಡಿ, ಇಲ್ಲಿ ನಾನು ಒಂದು ಸೇರು ಅಳತೆಗೆ ತೋರಿಸ್ತಾ ಇರೋದು. ಒಂದು ಸೇರು ಅಂದರೆ ಒಂದು ಇದೇನು ಕಾಲು ಕಪ್ಪು ಅಳತೆದು ನಾನು ತೊಗೊಂಡಿರೋದು. ಇದರಲ್ಲಿ ಒಂದು 4 ಕಪ್ ಹಾಕ್ಕೊಂಡ್ರೆ ಒಂದು ಸೇರಿಂದು ಅಳತೆಗೆ ಬರುತ್ತೆ. ನಾನು 4 ಕಪ್ಪು ಅಕ್ಕಿನ ನಾನು ಮಾಮೂಲಿ ರೇಷನ್ ಅಕ್ಕಿನೇ ನೀಟಾಗೆಲ್ಲ ವಾಶ್ ಮಾಡಿಬಿಟ್ಟು ತೊಳೆದು ನೆಳ್ಳಲ್ಲೇ ಒಣಗಿಸ್ಬಿಟ್ಟು ಹಿಟ್ಟು ಮಾಡಿಸ್ಕೊಂಡು ಬಂದಿರೋದು. ಈ ಅಕ್ಕಿ ಹಿಟ್ಟು ನಾನು 4 ಕಪ್ ತೊಗೊಂಡಿದ್ದೀನಿ. 4 ಕಪ್ ಅಕ್ಕಿ ಹಿಟ್ಟಿಗೆ ನಾನು ಒಂದು ದೊಡ್ಡ ಪಾತ್ರೆಗೆ ನಾನು ಎಷ್ಟು ಗೊತ್ತಾ, 1 ಲೀಟ್ರ್ ನೀರು ಹಾಕ್ತಾಯಿದ್ದೀನಿ. ಕರೆಕ್ಟು 1 ಲೀಟ್ರ್ ಬಾಟ್ಲ್ ಇರುತ್ತಲ್ಲ, ಆ 1 ಲೀಟ್ರ್ ಮೆಜರ್ಮೆಂಟಲ್ಲಿ 1 ಲೀಟ್ರ್ ನಾನು ನೀರು ಹಾಕ್ಬಿಟ್ಟು ಕಾಯಕ್ಕೆ ಇಟ್ಟಿದ್ದೀನಿ. ನೀರು ಇದು ಚೆನ್ನಾಗಿ ಕಾಯಬೇಕು. ನೀರು ಕಾಯಲಿ ಅಲ್ವಾ, ಅದಕ್ಕೆ ನಾನು ಬೇಗ ಕಾಯುತ್ತೆ ಅಂತ ಒಂದು ತಟ್ಟೆ ಮುಚ್ಚಿದ್ದೀನಿ. ನೋಡಿ, ಒಂದು 10 ನಿಮಿಷ ಅದು ನೀರು ಚೆನ್ನಾಗಿ ಈ ಥರ ಕುದೀತಾ ಇರುತ್ತಲ್ವ, ಆವಾಗ ನಾನು ಒಂದು ಹಿಡಿ ಉಪ್ಪು, ಕರೆಕ್ಟು ಒಂದು ಸೇರು ಮೆಜರ್ಮೆಂಟಿಗೆ ಒಂದು ಒಳ ಹಿಡಿ ಉಪ್ಪು ಕರೆಕ್ಟಾಗುತ್ತೆ, ಹಳ್ಳುಪ್ಪು ಹಾಕ್ಬಿಟ್ಟು ಆ ಉಪ್ಪೆಲ್ಲ ಕರಗಿ ಆದಮೇಲೆ ನಾವೇನು ಹಿಟ್ಟು ತೊಗೊಂಡಿದ್ವಿ ಅಲ್ವಾ, ಆ ಹಿಟ್ಟನ್ನು ಮದ್ದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಒಂದು 1/2 ಅವರ್ ಚೆನ್ನಾಗಿ ಬೇಯಿಸ್ಕೋಬೇಕು ಹಿಟ್ಟನ್ನು. ಅದು ನೋಡಿ, ನೀರು ಈ ಥರ ಮೇಲೆ ಎಲ್ಲ ಅಂದರೆ ಉಕ್ಕಿ ಅದು ಹವೆಯಲ್ಲೇ ಚೆನ್ನಾಗಿ ಹಿಟ್ಟೆಲ್ಲ ಬೇಯುತ್ತೆ. ಚೆನ್ನಾಗಿ ಕರೆಕ್ಟ್ ನಾನು ಟೈಮ್ ನೋಡಿಬಿಟ್ಟು ಒಂದು 1/2 ಅವರ್ ಹಿಟ್ಟನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಬೇಯಿಸ್ಕೊಂಡು ಆದಮೇಲೆ ಇದೇನು ಕೋಲಿರುತ್ತಲ್ವ, ಮುದ್ದೆ ಮಾಡೋದು ಆ ಥರ ಕೋಲು, ಆ ಕೋಲಿಂದ ಚೆನ್ನಾಗಿ ಗಂಟಿಲ್ಲದೆ ಥರ ಚೆನ್ನಾಗಿ ಅದನ್ನು ಕೂಡಿಸ್ಕೋಬೇಕು ನೀಟಾಗಿ. ಇದು ಮೇನು ಅಂದರೆ ಬೇಯಿಸ್ಕೊಳ್ಳೋದು, ಒಂದು 1/2 ಅವರ್ ಬೇಯಿಸ್ಕೊಳ್ಳೋದು. ಆಮೇಲೆ ಚೆನ್ನಾಗಿ ಈ ಥರ ಗಂಟಿಲ್ಲದೆ ಥರ ಚೆನ್ನಾಗಿ ಹಿಟ್ಟನ್ನು ಕೂಡಿಸ್ಕೋಬೇಕು. ಅಷ್ಟೇ, 1 ಲೀಟ್ರ್ ನೀರು ಕರೆಕ್ಟಾಗಿ ಆಗುತ್ತೆ ಇದಕ್ಕೆ, ಒಂದು ಸೇರು ಹಿಟ್ಟು ನಾನು ತೊಗೊಂಡಿರೋ ಹಿಟ್ಟಿಗೆ. ಆಮೇಲೆ ನಾನು ಅದನ್ನು ಏನು ಮಾಡ್ತೀನಿ ಅಂದರೆ, ಸ್ವಲ್ಪ ಬಿಸಿ ಇರುತ್ತಲ್ವ, ಒಂದೊಂದು ಏನಾದರೂ ಗಂಟಿತ್ತು ಅಂದರೆ ಈ ಥರ ಒಂದು ಚಿಕ್ಕ ಕಲ್ಲು, ಅಡುಗೆ ಮನೇಲಿ ನಾವು ಶುಂಠಿ ಬೆಳ್ಳುಳ್ಳಿ ಜಜ್ಜಕ್ಕೆ ಇಟ್ಕೊಂಡಿರ್ತೀವಲ್ವ, ಆ ಒಂದು ಕಲ್ಲಿಂದ ನಾನು ಬಿಸಿ ಇದೆ ಅಂತ ಈ ಥರ ಮಾಡಿಬಿಟ್ಟು ಚೆನ್ನಾಗಿ ಕೈಯಲ್ಲಿ ಈ ಥರ ನಾದ್ಕೊಂಡು ಸ್ವಲ್ಪ ನಾವೇನು ಚಕ್ಲಿ ಒಳ್ಳಲ್ಲಿ ಒತ್ತುತ್ತೀವಿ ಅಲ್ವ, ಆ ಥರ ಎಲ್ಲದನ್ನು ಆ ಸೈಜಿಗೆ ಚಕ್ಲಿ ಒಳ್ಳು ಒತ್ತಕ್ಕೆ ಏನು ಒಳಗೆ ಇಟ್ಕೋತೀವಲ್ಲ, ಆ ಒಂದು ಅಷ್ಟು ಒಂದು ಕ್ವಾಂಟಿಟಿದು ಹಿಟ್ಟನ್ನು ಈ ಥರ ರೆಡಿ ಮಾಡಿಕೊಂಡು ಇಟ್ಕೊತೀನಿ. ಎಲ್ಲದನ್ನು ಇದೇ ಥರ ಚೆನ್ನಾಗಿ ನಾದ್ಕೊಂಡು, ಅಂದರೆ ಗಂಟಿರಲ್ಲ, ಚೆನ್ನಾಗಿ ಇಳಿಯುತ್ತೆ. ನಾವೇನು ಶಾವಿಗೆ ಒತ್ತುತ್ತೀವಿ ಅಲ್ವಾ, ಆ ಒತ್ತೋದ್ರಲ್ಲಿ ಚೆನ್ನಾಗಿ ಇಳಿಯುತ್ತೆ ಅಂತ ಈ ಥರ ಗಂಟಿಲ್ಲದೆ ಥರ ಚೆನ್ನಾಗಿ ಈ ಥರ ನಾದ್ಕೊಂಡು, ಆಮೇಲೆ ನೈಸ್ ಬರುತ್ತೆ ಈ ಥರ ನಾದ್ಕೊಂಡು ಮಾಡೋದ್ರಿಂದ. ಎಲ್ಲದನ್ನು ನಾನು ಈ ಥರ ಮಾಡಿ ಇಟ್ಕೊಂಡು, ನೋಡಿ ಇವಾಗ ನಾನು ಶಾವಿಗೆದದು ಪ್ಲೇಟ್ ಇರುತ್ತಲ್ಲ, ಆ ಪ್ಲೇಟಲ್ಲಿ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ನಾವು ಮನೆಯಲ್ಲೇ ಮಾಡ್ಕೋತೀವಿ ಅಂತ ಅಂದರೆ ಈ ಥರ ಎಲ್ಲ ಒಂದು ದೊಡ್ಡ ಪ್ಲೇಟ್ಗಳಲ್ಲಿ ಈ ಥರ ಎಲ್ಲ ಪ್ರೆಸ್ ಮಾಡಿ ಇಟ್ಕೊಂಡು ನಾವು ಆಮೇಲೆ ಬಿಸಿಲಿಗೆ ಒಣಗಿಸ್ಬೋದು. ಇಲ್ಲ ಅಂತ ಅಂದ್ರೂ ಡೈರೆಕ್ಟಾಗಿ ನಾವು ಬಿಸಿಲಲ್ಲಿ ಮೇಲೆ ಟೆರೆಸ್ ಮೇಲೇ ಹೋಗ್ಬಿಟ್ಟು ಮಾಡ್ಕೋಬೋದು. ಎಲ್ಲದನ್ನು ಈ ಥರ ಪ್ರಿಪೇರ್ ಮಾಡ್ಕೊಂಡು ಹೋದರೆ ಟೆರೆಸ್ ಮೇಲೆ ನೋಡಿ, ನಾನೀಗ ಟೆರೆಸ್ ಮೇಲೆ ಒಂದು ಶೀಟ್ ಹಾಕಿದ್ದೀನಿ, ಒಂದು ಪ್ಲಾಸ್ಟಿಕ್ ಕವರ್ ಹಾಕ್ಬಿಟ್ಟು ಆ ಕವರ್ ಮೇಲೆ ಈ ಥರನೂ ಹಿಂಗೆ ತಿರುಗಿಸೋದಿರುತ್ತಲ್ವ ಚಕ್ಲಿ ಒರಳು, ಅದರಲ್ಲೂ ಮಾಡ್ಕೋಬೋದು, ಇಲ್ಲ ಪ್ರೆಸ್ ಮಾಡೋದ್ರಲ್ಲೂ, ನಮ್ಮ ಮನೇಲಿ ಯಾವುದು ಇರುತ್ತೋ ಅದರಲ್ಲಿ ನಾವು ಮಾಡ್ಕೋಬೋದು. ನೋಡಿ, ಈ ಥರ ನಾನು ತಿರುಗಿಸೋದ್ರಲ್ಲೂ ಮಾಡಿದೆ, ಆ ಕಟ್ಟಿಗೆದ್ರಲ್ಲೂ ಪ್ರೆಸ್ ಮಾಡೋದ್ರಲ್ಲೂ ಮಾಡಿದ್ದೀನಿ. ಚೆನ್ನಾಗಿ ಬರುತ್ತೆ. ಇದು ಎಲ್ಲದನ್ನು ಈ ಥರ ಕವರ್ ಮೇಲೆ ಎಲ್ಲದನ್ನು ಈ ಥರನೇ ಪ್ರೆಸ್ ಮಾಡಿ ಹಾಕಿದ್ದೀನಿ. ನಿಮಗೆ ಬೇರೆ ಶೇಪು ಬೇಕು ಅಂದರೆ ಚಕ್ಲಿ ಶೇಪ್ದು ಇರುತ್ತಲ್ವ, ಆ ಒಂದು ಬಿಲ್ಲೆ ಅದು ಒಳಗಡೆ ಆ ಥರ ಮೋಲ್ಡ್ ಹಾಕ್ಕೊಂಡು ಅದನ್ನು ಮಾಡ್ಕೋಬೋದು. ಬಟ್ ನಾನು ಇದೇ ಚೆನ್ನಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ ಅಂದ್ಬಿಟ್ಟು ನಾನು ಬರೀ ಇದೇನು ಶಾವಿಗೆ ಥರದನ್ನೇ ಮಾಡಿರೋದು. ಎಲ್ಲದನ್ನು ಇದೇ ಒಂದು ಬಿಲ್ಲೆಯಲ್ಲೇ ಮಾಡ್ಕೊಂಡಿದ್ದೀನಿ. ಎಲ್ಲದನ್ನು ಇದೇ ಥರ ನಾನು ಬೇಗನೆ ಎಲ್ಲ ಒಳಗಡೆನೇ ನಾನು ಮನೆ ಒಳಗಡೆನೇ ನಾದಿ ಇಟ್ಕೊಂಡು ಬಂದಿದ್ನಲ್ವ, ಹಂಗಾಗಿ ನಾನು ಎಲ್ಲದನ್ನು ಬೇಗ ಪ್ರೆಸ್ ಮಾಡಿದೆ. ನಾನು ಚೆನ್ನಾಗಿ ಬಿಸಿಲಲ್ಲಿ ಒಂದಿನ ಆವತ್ತು ಒನ್ ಡೇ ಫುಲ್ಲು ಒಣಗ್ತು. ಅದು ಕವರಿಂದ ಎಲ್ಲ ಮತ್ತೆ ಉಲ್ಟಾ ಇಟ್ಬಿಟ್ಟು ಇನ್ನೊಂದು ದಿನ ಬಟ್ಟೆ ಮೇಲೆ ಹಾಕ್ಬಿಟ್ಟು ಚೆನ್ನಾಗಿ ಒಣಗಿಸಿದ್ದೀನಿ ನಾನು. ನೋಡಿ, ಒಂದು ಫುಲ್ ಎಲ್ಲ ಡ್ರೈ ಆಗೋಕ್ಕೆ ಇದು 2 ದಿನ ಆಗುತ್ತೆ. ನೋಡಿ, ಆಮೇಲೆ ಫುಲ್ ಡ್ರೈ ಆದಮೇಲೆ ನೋಡೋಣ ಅಂತ ಕರೆದು ನೋಡೋಣ
ಯಾವ ಥರ ಬಂದಿದೆ ಅಂತ. ಕರ್ದೇನೋ ಸಕ್ಕತ್ತಾಗಿ ಬಂದಿದೆ, ಸ್ಮೂತಾಗಿ ಬಂದಿದೆ. ಅದು ಟೇಸ್ಟ್ ಅಂತೂ ಸೂಪರು. ಕರೆಕ್ಟು ಒಂದು ಸೇರು ಹಿಟ್ಟಿಗೆ ಒಂದು ಹಿಡಿ ಕಲ್ಲುಪ್ಪು ಹಾಕಿದರೆ ಉಪ್ಪು ಕರೆಕ್ಟಾಗಿ ಬರುತ್ತೆ, ಹೆಚ್ಚು ಆಗೋಲ್ಲ ಕಡಿಮೆನೂ ಆಗೋಲ್ಲ. ಟೇಸ್ಟ್ ಕೂಡ ಸಕ್ಕತ್ತಾಗಿ ಬಂದಿದೆ. ಅದು ಬೇಯೋದೂ ಅಷ್ಟೇ, ಬೆಂದು ಆದಮೇಲೆ ಒಂದು ಸ್ವಲ್ಪ ನಾದ್ಕೊಂಡು ಗಂಟಿಲ್ಲದೆ ಥರ ಚೆನ್ನಾಗಿ ಈ ಥರ ಪ್ರೆಸ್ ಮಾಡಿ ನಾವೇ ಈಸಿಯಾಗಿ ಮಾಡ್ಕೊಬೋದು. ಆರಾಮು ಒಂದು ಸೇರು ಇಲ್ಲ 2 ಸೇರನ್ನ ಒಬ್ಬರೇ ಒಂದಿನ ಆರಾಮಾಗಿ ಮಾಡ್ಕೊಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ನಿಮಗೂ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ಯಾವ ಥರ ಬಂದಿದೆ ಅಂತ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ಕಮೆಂಟಲ್ಲಿ ತಿಳಿಸಿ ಯಾವ ಥರ ಬಂದಿದೆ ಅಂತ. ಥ್ಯಾಂಕ್ ಯು ಸೋ ಮಚ್.